ಮಾನ್ಯ ಶಾಸಕರೇ, ಡಾಕ್ಟ್ರೇ, ಕಾಂಗ್ರೆಸ್ ಯಾವಾಗಿದ್ರೂ ಕೂಡ ಬಹಳ ದೊಡ್ಡದಾಗಿ ಹೇಳುವಂಥದ್ದು ಮಹಾತ್ಮ ಗಾಂಧಿಯವರ ವಿಚಾರವನ್ನು ಪದೇ ಪದೇ ನೆನಪು ಮಾಡ್ಕೊಳ್ತೀರಾ, ಸಂವಿಧಾನವನ್ನು ನೆನಪು ಮಾಡ್ಕೊಳ್ತೀರಾ, ಅಂಬೇಡ್ಕರ್ರನ್ನ ನೆನಪು ಮಾಡ್ಕೊಳ್ತೀರಾ. ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಬೇಕಾದ್ರೆ ಅವರು ಹೋರಾಟವನ್ನು ಮಾಡಿದ್ದು ದೇಶ ಇಬ್ಬಾಗ ಆಗಿಬಿಡಲಿ ಅಂತ ಅಲ್ಲ, ಅಖಂಡ ಭಾರತವನ್ನು ಒಗ್ಗೂಡಿಸ್ಕೊಂಡ್ಬಿಟ್ಟು ಬ್ರಿಟಿಷರ ಜೊತೆಗೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದರು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ತು. ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರದಲ್ಲಿ ಈ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತೀವಿ ಅಖಂಡ ಭಾರತದ್ದು ಅಂತ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳುವಂಥವ್ರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರೆ ಸರಿ ಅನ್ಸುತ್ತಾ? ಅಟ್ಲೀಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನು ಖಂಡಿಸಿದ ನಂತರ ಆದರೂ ಕೂಡ ಒಂದು ತಪ್ಪಾಗಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಸಂಸದರು ಅಂತ. ಮಾನ್ಯ ಶಾಸಕರೇ, ಅಲ್ಲ, ನನಗೆ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು ಸಮಪಾಲು ಮತ್ತು ಸಮಬಾಳು ಅಂತ. ಇವಾಗ ನೀವು ಪಾಲು ಹಂಚ್ಬೇಕಾದ್ರೆ ಕರ್ನಾಟಕದಿಂದ ಎಷ್ಟು ದುಡ್ಡು ತೆಗಿತಾ ಇದ್ದೀರಿ, ತಮಿಳ್ನಾಡಿಂದ ಎಷ್ಟು ದುಡ್ಡು ತೆಗಿತಾ ಇದ್ದೀರಿ, ಕೇರಳದಿಂದ ಎಷ್ಟು ದುಡ್ಡು ತೆಗಿತಾ ಇದ್ದೀರಿ, ಆಂಧ್ರ ಪ್ರದೇಶ ಎಷ್ಟು ದುಡ್ಡು ತೆಗಿತಾ ಇದ್ದೀರಿ. ನಿಮಗೆ ಇವತ್ತು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ನಾವು 100 ರೂಪಾಯಿ ಕೊಟ್ಟರೆ ಕರ್ನಾಟಕದವ್ರಿಗೆ ಪಡಿತಾ ಇರೋದು 18 ರೂಪಾಯಿ. ಅದೇ ಗುಜರಾತವ್ರು 100 ರೂಪಾಯಿ ಕೊಟ್ಟರೆ ಗುಜರಾತವ್ರು 64 ರೂಪಾಯಿ ವಾಪಸ್ ತೆಗೆದುಕೊತಾ ಇದ್ದಾರೆ. ಅದೇ ಉತ್ತರ ಪ್ರದೇಶರು ಇವತ್ತು 250 ರೂಪಾಯಿ ಪಡಿತಾ ಇದ್ದಾರೆ. ಏನು ನಮಗಿಂತ ಹಿಂದೆ ಉಳಿದಿದೆ ಗುಜರಾತು? ಇವತ್ತು ಯಾಕೆ ಬೇಕಿತ್ತು ಬುಲೆಟ್ ಟ್ರೈನು 1 ಲಕ್ಷ ಕೋಟಿ ರೂಪಾಯಿ? ಯಾಕೆ ಬೇಕಿತ್ತು? ಎಲ್ಲ ರೋಡ್ಗಳನ್ನು ಇವತ್ತು ಉತ್ತರಾಖಂಡ್ ನೋಡಿದ್ದೀರಾ? ಪ್ರತಿಯೊಂದು ಕರ್ನಾಟಕದ ದುಡ್ಡು ತೆಗೆದುಕೊಂಡೋಗಿ ಅತಿಯಾದಂಥ ಬೇಕಿಲ್ದರ ಕಡೆ ದುಡ್ಡನ್ನ, ದಕ್ಷಿಣ ಭಾರತದ ದುಡ್ಡನ್ನ ತೆಗೆದುಕೊಂಡು ಉತ್ತರ ಭಾರತಕ್ಕೆ ಆಗ್ತಾ ಇದ್ದಾರೆ. ಏನು ಅರ್ಥ? ಹಿಂದಿ ಬೆಲ್ಟವರು ಮಾತ್ರ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ನಮ್ಮ ರೈತರುಗಳು ಕಷ್ಟಪಟ್ಟು ಬೇವ್ರು ದುಡ್ದಿರಂತ ನಮ್ಮ ಮಕ್ಳಿಗೆ ಬೇಡವಾ? ನಾನೊಬ್ಬ ಕನ್ನಡಿಗನಾಗಿ ಕನ್ನಡಿಗರ ದುಡ್ಡು ಕನ್ನಡಿಗ ಇರ್ಲಿ ಅನ್ನೋದು ಹೋರಾಟ ಮಾಡೋದು ತಪ್ಪ? ಕರೆಕ್ಟ್, ತಪ್ಪೇ ಇಲ್ಲ ಸರ್. ವೆರಿ ಗುಡ್ ಪಾಯಿಂಟ್ ಸರ್. ಮಾನ್ಯ ಶಾಸಕರ ವೆರಿ ಗುಡ್ ಪಾಯಿಂಟ್. ಕರ್ನಾಟಕದ ಅತಿ ಹೆಚ್ಚಾಗಿ ದುಡ್ಡು ರೆವಿನ್ಯೂ ಬರುವಂತದ್ದು ಬೆಂಗಳೂರಿನಲ್ಲಿ. 70% ದುಡ್ಡು ಬರುತ್ತೆ ಸರ್ ಬೆಂಗಳೂರಿನಲ್ಲಿ. ಹಾಗಿದಾಗ ಯಾದಗಿರಿಗೆ ಯಾಕೆ ಕೊಡ್ತೀರಾ ಸರ್? ಬೇಡ ಸರ್. ಬಾಗಲಕೋಟೆಗೆ, ರಾಯಚೂರಿಗೆ, ಕಲಬುರಗಿಗೆ, ಬೀದರ್ಗೆ, ಉಳಿದಂತ ಜಿಲ್ಲೆಗಳಿಗೆ ಯಾಕೆ ಕೊಡ್ತೀರಾ ಸರ್? ಬೇಡ ಸರ್. ಚಾಮರಾಜನಗರಕ್ಕೂ ಬೇಡ ಸರ್. ವೆರಿ ಗುಡ್ ಪಾಯಿಂಟ್ ಸರ್, ವೆರಿ ಗುಡ್ ಪಾಯಿಂಟ್. ಸಮಬಾಳು ಸಮಪಾಲು ಇದೆಯಲ್ಲ ಸರ್, ಅದನ್ನ ಪಾಲನೆ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು. ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಕಾಣುವಂತ ಬೀದಿ ನಾಯಿಗಳು ಹೋಗೋ ರೀತಿಯಲ್ಲಿ ಮಾಡಬೇಕು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗದೆ ಇರೋ ರೀತಿಯಲ್ಲಿ ಆ ದುಡ್ಡನ್ನು ಅಲ್ಲಿಗೆ ಬಳಕೆ ಮಾಡಬೇಕು. ಬೇರೆ ಜಿಲ್ಲೆಗಳಿಗೆ ಹೋಗಬಾರ್ದು ಸರ್. ಅದು ವೆರಿ ಗುಡ್ ಪಾಯಿಂಟ್ ಸರ್. ವೆರಿ ಗುಡ್ ಪಾಯಿಂಟ್ ಸರ್. ವೆರಿ ಗುಡ್ ಪಾಯಿಂಟ್ ಸರ್. ವೆರಿ ಗುಡ್ ಪಾಯಿಂಟ್ ಸರ್. ನಟರಾಜ್ ಗೌಡ್ರು ನಿಮ್ಮ ಹತ್ರ ಬಂದಿಲ್ಲ, ಒಂದು ನಿಮಿಷ ಇರಿ, ನಾನು ಶಾಸಕರ ಜೊತೆ ಮಾತಾಡ್ತಾ ಗುದ್ದಾಡ್ಕೊಂಡು ಹೋಗೋಂತ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೋಸ್ಕರನೇ ನಮ್ಮ ಜನರ ಚಿಂತನೆ ಯಾವ ಕಾರಣಕ್ಕೋಸ್ಕರ ಮಾತಾಡ್ತಾರೆ. ಮಾನ್ಯ ಶಾಸಕರೇ, ಬರ ಬಂದಾಗ ಉಳ್ಳದೆ ಇರುವಂತವರಿಗೆ ಕೊಡುವಂತದ್ದು. ಮಾನ್ಯ ಶಾಸಕರೇ, ನೀವು ಕೂಡ ಕೇಳಿಸ್ಕೊಳ್ತೀರಾ ಅಂತ ಅನ್ಕೊಳ್ತೀರಾ? ಇಲ್ಲದೆ ಇರುವಂತವರಿಗೆ ಕೊಡುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಅದೇ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು. ಹಾಗಿದಾಗ ಯಾಕೆ ಕೊಡ್ತೀರಾ? ಯಾರೋ ಕಟ್ತಾರೆ, ಇನ್ಯಾರಿಗೂ ಯಾಕೆ ಬಳಕೆ ಮಾಡ್ತೀರಾ? ಬೇಡ ಬಿಡಿ ಸರ್. ಹಂಗಾಗಲ್ಲ ಸರ್. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾರಿಗೆ ಇದೆಯೋ ಇಲ್ಲದೆ ಇರುವಂತವರಿಗೆ ಕೊಟ್ಕೊಂಡು ಹೋಗುವಂತದ್ದೇ ಕೆಲಸ ಆಗಬೇಕು. ಮೋದಿ ಅವರು ಅದಾನಿ ಅಂಬಾನಿ ಕೊಡ್ತಾರೆ. ಉಳ್ಳವರಲ್ವಾ? ಗುಜರಾತಿಗಳು ಉಳ್ಳವರಲ್ವಾ? ಮಾಡಬಾರ್ದು. 70% ನಮ್ಮ ಭಾರತದ ಶಾಸಕರೇ ಒಂದ್ ನಿಮಿಷ ಅಲ್ಲಲ್ಲ, ನನ್ಗೆ ಶಾಸಕರು ಒಂದ್ ನಿಮಿಷ ಸರ್. ಇವಾಗ ನೀವು ಶಾಸಕರಿದ್ದೀರಾ ಅಲ್ಲಲ್ಲ, ನೀವು ಶಾಸಕರಿದ್ದೀರಾ ಸರ್. ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಕುಣಿಗಲ್ ಶಾಸಕರು, ಮುಂದಿನ ದಿವಸ ಒಂದ್ ದಿವಸ ಬರುತ್ತೆ, ನಿಮ್ಮ ಸರ್ಕಾರದವರೇ ಹೇಳ್ತಾರೆ ಬೆಂಗಳೂರದ್ದು ಕೊಡಿ, ಕುಣಿಗಲ್ ಕೊಡ್ಬೇಡಿ ಅಂತ. ಅವಾಗ ನೀವೇನ್ ಮಾಡ್ತೀರಾ ಸರ್? ನಮ್ಮ ಅರ್ಥ ಮಾಡ್ಕೊಳ್ಳಿ, ನೀವು ಶಾಸಕರಿದ್ದೀರಾ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ನೀವು ಮಾತಾಡ್ದೆ ಅಣ್ಣ, ನನಗೊಂದು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ನಿಮ್ಮ ಸರ್ಕಾರದಲ್ಲಿ ನಾವು ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಸ್ವಲ್ಪ ಪ್ಲೀಸ್? ಆರ್ಟಿಕಲ್ 280 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸರ್, ನಿಮಿಷ ಕೇಳಿಸ್ಕೊಳ್ಳಿ ಅಣ್ಣ, ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆರ್ಟಿಕಲ್ 280 ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದಾರೆ. ಏನಂತ ಬರ್ದಿದ್ದಾರೆ? ಇದೇ BR ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಬರ್ದಿದ್ದಾರೆ ಅಂತ ಹೇಳಿದ್ರೆ 5 ಪ್ಯಾರಾಮೀಟರ್ಸ್ ಇದೆ. ಇನ್ಕಮ್, ಡಿಸ್ಟೆನ್ಸ್, ಏರಿಯಾ, ಪಾಪ್ಯುಲೇಷನ್, ಫಾರೆಸ್ಟ್ ಕವರ್, ಟ್ಯಾಕ್ಸ್. ಇದ್ರ ಪ್ರಕಾರವಾಗಿ
ಅಲೋಕೇಶನ್ ಆಗ್ಬೇಕು ಅಂತ ಇದೆ. ಒಂದು ನೀವು ನಿಮಿಷ, ನನ್ನ ಪ್ರಶ್ನೆ 1947ರಿಂದ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ. ಒಂದು ಪ್ರಶ್ನೆ ಕೇಳಕ್ಕೆ ಇಡೀ ಇಷ್ಟಪಡ್ತೇನೆ. ದೇಶನ ಎಲ್ಲಾ ರಾಜ್ಯನೂ ಆಡಳಿತ ಮಾಡ್ಕೊಂಡ್ ಬಂದಿದ್ದೀರಾ. My dear friend, ಉತ್ತರ ಪ್ರದೇಶ, ಒಂದೇ ಪ್ರಶ್ನೆ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, friend, ಒಂದೇ ಒಂದು ಪ್ರಶ್ನೆ. ನೀವೇನ್ ಮಾಡಿದ್ರಿ ಸರ್ ಅವಾಗ? ಇವತ್ತಿನ ದಿವಸ ಒಂದು ನಿಮಿಷ, ರಾಯ್ಬರೇಲಿ, ಒಂದು ಪ್ರಶ್ನೆ ಕೇಳಕ್ಕೆ ಅವಕಾಶ ಅಮೇಠಿಯಲ್ಲಿ 60 ಕಿಲೋಮೀಟರ್ ದೂರದಲ್ಲಿರೋ ಒಂದು ಡಿಸ್ಟೆನ್ಸ್ ನಿಮ್ಮ ನಾಯಕರು ಒಂದೇ ಒಂದು ಪ್ರಶ್ನೆ. 40 ನನ್ನ ವರ್ಷ ಪ್ರಶ್ನೆ. 50 ವರ್ಷದಿಂದ ರಾಜಭಾರ ಮಾಡ್ಕೊಂಡಿದ್ದಾರೆ. ಒಂದು ಶೌಚಾಲಯ ಕಟ್ಟಕ್ಕಾಗಿಲ್ಲ ಸರ್, ಒಂದು ಶೌಚಾಲಯ ಕಟ್ಟಕ್ಕಾಗಿಲ್ಲ ನಿಮಗೆ. ಅರುಣ್ ಅವರೇ, ಪ್ರಶ್ನೆ ನಂದೇ ಕೇಳಬೇಕು. ಒಂದೇ ಒಂದು ಪ್ರಶ್ನೆ ನಾನು ಪ್ಲೀಸ್ ಕೇಳಬೇಕು ಡಾಕ್ಟ್ರೆ ಕೇಳಿ, ಪ್ರಶ್ನೆ ಕೇಳಿ ಅವ್ರಿಗೆ. ಏನು ಒಂದೇ ಪ್ರಶ್ನೆ ಅಂದ್ರೆ 300 ಜನ MP ಅವರು ಇದ್ದಾರೆ ಬಿಜೆಪಿಲಿ. ಯಾರಿಗಾದ್ರೂ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಸ್ವತಂತ್ರವಾಗಿ ಮಾತಾಡ್ಲಿಕ್ಕೆ ಹೋಗಿ ಅಪಾಯಿಂಟ್ಮೆಂಟ್ ಕೊಟ್ಟು ಭೇಟಿ ಮಾಡಿದ್ದಾರೆ ಅಂತ ಹೇಳಿ ನಾನು ಸರೆಂಡರ್ ಆಗ್ತೀನಿ. ನಾನು ಒಂದು ಮಾತು ಹೇಳ್ಬಿಡ್ತೀನಿ. ನನ್ಗೊತ್ತು 24 ಜನ ಎಂಪಿಗಳು ಇವತ್ತು ಕರ್ನಾಟಕದವರು ನಾನು ಇವತ್ತು ಯಾವ ರೀತಿ ಹೇಳ್ತಾರೆ ಅಂತ. ಬಗ್ಗೆ ನಮ್ಗೆ ಮಾತಾಡೋದು ಬಿಜೆಪಿ ಅಲ್ಲ, ಅವರು ಚುನಾವಣೆ ಕೇಳಿಸ್ಕೊಳ್ಳಿ. ಗೆದ್ದಾಗ ಕಾಂಗ್ರೆಸ್ No, he is asking right question. ಒಂದ್ ನಿಮಿಷ, ಡಾಕ್ಟ್ರೆ, ಒಂದೇ ಸೆಕೆಂಡ್. ಒಂದ್ ನಿಮಿಷ, ಡಾಕ್ಟ್ರೆ. ಶಾಸಕರೇ ಸ್ವಲ್ಪ ಡಾಕ್ಟ್ರೆ, I agree with you. ಒಂದ್ ನಿಮಿಷ, ಮಧು ಅವರೇ ಒಂದ್ ನಿಮಿಷ. I agree with you, totally agree with this point. Doctor, I totally agree with this point. ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆ ಮಾಡಕ್ಕೆ I ಅವಕಾಶ totally ಕೊಡಲ್ಲ agree ಅಂದ್ರೆ with this point. ಇವ್ರು ಯಾವ ಸ್ವತಂತ್ರ Yes, ಮಾತಾಡ್ತಾರೆ? yes, ಒಂದ್ ನಿಮಿಷ ಶಾಸಕರೇ, ಶಾಸಕರಿಗೆ ಮಧು ಅವರೇ ಅವ್ರ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ. ಯಾವ ಸಂಸದರು ಹೋಗಿ ಪ್ರಧಾನಿಗಳನ್ನ ಹೋಗಿ ಆರಾಮಾಗಿ ಭೇಟಿ ಮಾಡ್ಕೊಂಡು ಇಂಥದ್ದು ಇದೆ ಅಂತ ಕೇಳ್ಕೊಂಡು ಬರುವಂತದ್ದಿದೆ? ಶೋಮಿ ಓಂ 26 ಸಂಸದರು 26 ನಾನು ಹೇಳ್ತಿದ್ದೀನಲ್ಲ, ಗಿವ್ ಮಿ ಸಮ್ ಟೈಮ್, ಗಿವ್ ಮಿ 1 ಮಿನಿಟ್. ನನಗೆ ಜಾಸ್ತಿ ಬೇಡ ನನಗೆ. ನೀವು ಅಕಸ್ಮಾತ್ ಕರ್ನಾಟಕ ಏನು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಕೇಳಿಸ್ಕೊಳ್ಳಿ. ಶಾಸಕರು ಕೇಳಿಸ್ಕೊಳ್ರಿ. PM ಜನ್ಧನ್ ಯೋಜನೆಯಲ್ಲಿ 1.8 crore ಬೆನಿಫಿಟೆಡ್, 8,000 ಕೋಟಿ ಬರೀ ಕರ್ನಾಟಕಕ್ಕೋಸ್ಕರ ಬಂದಿರುವಂತದ್ದು. ಉಜ್ವಲ ಯೋಜನಾ 40.24 ಲಕ್ಷ LPG ಡಾಟಾ ಅಲ್ಲ ಮಧು ಅವರೇ, ನಾನು ಹೇಳ್ತಿರೋಂಥದ್ದು. ಮಧು ಅವರೇ ಡಾಟಾ ಅಲ್ಲ. ಒಂದ್ ನಿಮಿಷ ಶಾಸಕರೇ ಒಂದೇ ನಿಮಿಷ ಮಧು ಅವರೇ ಒಂದೇ ನಿಮಿಷ ಮಧು ಅವರೇ, ಈಗೆಲ್ಲ ನೀವು ಕೊಡ್ತಾ ಇರುವಂತ ಡಾಟಾ ಅದು ದೇಶದಲ್ಲಿ ಹಂಚಬೇಕಾಗಿರುವಂತ ರೀತಿಯಲ್ಲಿ ಹಂಚಿದ್ದೀರಾ. ನಮ್ಮಲ್ಲಿ ಯಾರಿಗೆ ಬೇಕಾಗಿದ್ದು ಅದೆಲ್ಲ ಮುಟ್ಟಿದೆ. ದಟ್ಸ್ ನಾಟ್ ಇಶ್ಯೂ. ರೈತರ ವಿಚಾರದಲ್ಲಿ ಇಲ್ಲಿ ಬಾಯ್ ಪಡ್ಕೊಂಡು ಬರಗಾಲ ಬಂದಿದೆ, ಹೋಗಿ ಭೇಟಿಯಾಗಿ ಅಂತಂದ್ರೆ 26 ಸಂಸದರು ಹೋಗಿ ಒಬ್ರಿಗೂ ಭೇಟಿ ಆಗುವಂತ ತಾಕತ್ತೇ ಇಲ್ಲ. ತಾಕತ್ತೇ ಇಲ್ಲ. ಎಲ್ಲಿದೆ? ಯಾರು ಭೇಟಿಯಾಗಿದ್ದಾರೆ? ಯಾರು ಮಾತನಾಡಿದ್ದಾರೆ? ಇವ್ರು ಪತ್ರ ಕೊಟ್ಟಿದ್ದು ಗೊತ್ತಿಲ್ಲ. ಶೋಮಿ ಮಧು ಅವರೇ, ಯಾವ ಎಂಪಿಗಳು ಹೋಗಿ ಮಾತನಾಡಿದ್ದಾರೆ? ಒಂದು ಫೋಟೋ ತೋರಿಸಿ ನನಗೆ, ಹೋಗಿ ಇಂಥವ್ರು ಹೋಗಿ ಭೇಟಿ ಆಗಿದ್ರು ಅಂತ ಹೇಳಿ. ಇವಾಗ ಇವ್ರು ಪತ್ರ ಬರ್ದಿದಾರಲ್ಲ, ಪತ್ರದಲ್ಲಿ ಈ ತರ ಆಗಿದೆ ಅಂತ ಹೋಗಿ ಅಕ್ನಾಲಜ್ಮೆಂಟ್ ಹಾಕ್ಸ್ಕೊಂಡ್ ಬಂದಿರೋದಿದ್ಯಾ? ದೇ ಹ್ಯಾವ್ ನಾಟ್ ಡನ್. ಒಳ್ಳೆ ಕಥೆ ಆಯ್ತಲ್ಲ ಇದು. ಅವಾಗಿಂದ ಮಧು ಅವ್ರನ್ನ ನೋಡ್ತಾ ಇದೀನಿ. ಅಕ್ನಾಲಜ್ಮೆಂಟ್ ಹಾಕೊಂಡು ಬರಬೇಕು, ಅಕ್ನಾಲಜ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಈ ರಾಜ್ಯ ನಡೆಸ್ತಿರೋದು ಯಾರು? ಸಿದ್ದರಾಮಯ್ಯನವ್ರು ತಾನೆ. ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡಿ 130 ಶಾಸಕರನ್ನ ಕೊಟ್ಟಿದೀವಿ. ನಿಮ್ಮ ಬದ್ಧತೆ ಏನಿದೆ ಅಂತ ತೋರಿಸಿದೀರಾ ನೀವು ಇಲ್ಲಿ? ನಿಮ್ಮ ಬದ್ಧತೆ ಏನಿದೆ? ಸರ್ಕಾರದಿಂದ ಅವರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಬಹುದಾದಂತ ಕೊಟ್ಟಿದ್ದಾರೆ. ಸಮಯ ಆಗ್ತಾ ಇದೆ. ನನಗೆ ಒಂದು ಸೋಷಿಯಲ್ ಮೀಡಿಯಾ ಮಾತಾಡ್ತಿದ್ದೀರಾ. ಓಕೆ.